ಎಲ್ಲ ಪಾರ್ಟಿ ಅವ್ರದ್ದೇ ಸರ್ಕಾರ ಇತ್ತಲ್ಲ 21ರಲ್ಲಿ. ಯಾರು ಜವಾಬ್ದಾರಿ ಅದು? 21ರಲ್ಲಿ ಯಾರು ಸರ್ಕಾರ ಇದ್ದವರು? ಅವ್ರ ಕಾಲದಲ್ಲಿ ಕೊಟ್ರೆ ಯಾರು ಜವಾಬ್ದಾರರು? ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರಲಿಲ್ಲ, ನಮ್ಮ ಜಮೀನು ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ, ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ? ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ? ಸುಂದರಮ್ಮ ಪ್ರಕರಣ ಅಂತ ಒಂದಿದೆ, ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಸುಂದರಮ್ಮ ಈ ಥರದ್ದೇ ಆಗಿ ಸಿ ಹ್ಯಾಸ್ ಗಾನ್ ಟು ದಿ ಹೈಕೋರ್ಟ್. ಹೈಕೋರ್ಟ್ ಸೆಡ್ ಎಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ, ಫೈನ್ ಹಾಕಿದ್ದಾರೆ. ಮೂಡಾಕಿ ಮೂಡ ತಪ್ಪು ಮಾಡಿದ್ರೆ, ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದರೆ ಯಾರು ಜವಾಬ್ದಾರ? ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ? ನಾವೇನು ಹೇಳಿದ್ದೀವಿ? 62 ಕೋಟಿ. ನಾನೇನು ಹೇಳ್ತೀನಿ, ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ವಿ, ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ? 3 ಪಟ್ಟು ಈಗಿನ ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ. ಅದ್ರ ಪ್ರಕಾರ 57 ಕೋಟಿ ಆಗುತ್ತೆ, ಬಡ್ಡಿ ಸೇರಿಸಿ ಎಲ್ಲ 62 ಕೋಟಿ ಆಗುತ್ತೆ. ಮೂಡಾದವರು 62 ಕೋಟಿ ಕೊಡಬೇಕಾಗ್ತದೆ, ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ. ಬೇಕಾದ್ರೆ ಸೈಟ್ ತಗೊಳ್ಳಪ್ಪ, ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ, ಕೊಟ್ಬಿಟ್ಟಿದ್ದಾರೆ ಅವರು. ಯಾವಾಗ ಕೊಟ್ಟಿರೋದು? 21ನೇ ಇಸ್ವಿದು. ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು, ಅವ್ರು ಕೊಟ್ಬಿಟ್ಟಿದ್ದಾರೆ. ನಾನು ಅಥಾರಿಟಿನಲ್ಲಿದ್ದ, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ 21ರಲ್ಲಿ. ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ, ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ? ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ, ಅಶೋಕನ್ ಕೇಳ್ಕೊಂಡು ಮಾಡ್ತೀನಿ ನಾನು. ಯಾರು? ಆಯ್ತು, ಅದಕ್ಕೆ ಚುನಾವಣಾ ಆಯೋಗ ನಮಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀವಿ. ಕಾನೂನು ಪ್ರಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ. ಎಲ್ಲ ಅದೆಲ್ಲ ಸುಮ್ಮನೆ ಬೇಕು ಅಂತ ಮಾಡಿದ್ರೆ ಏನು ಮಾಡೋದು?